ಓಕೆ, ನಮ್ಮ ಆತ್ಮೀಯ ಎಲ್ಲ SSLC ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ 4.2 ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಅಂದಾಗ ಇಲ್ಲಿ ನಾವು 4.2 ಅಭ್ಯಾಸ ಮೂರನೇ ಪ್ರಾಬ್ಲಮ್ ಅನ್ನ ನೋಡಿದಾಗ √2² + 7x + 5√2 = 0 ಹೆಂಗ ಇದರ ಮೂಲಗಳನ್ನು ಕಂಡುಹಿಡಿಬೇಕು ಅಂದ್ರೆ ಈಗ ನಾವು ಏನ್ ಮಾಡಬೇಕು ಅಂತ ಅಂದ್ರೆ √2 × 5√2 ಮಾಡಿದಾಗ √2 × √4 ರ ವರ್ಗಮೂಲ 4 4ರ ವರ್ಗಮೂಲ 2 5 10 ಗುಣಿಸಿದಾಗ 10 ಬರುವಂತದ್ದು ಕೂಡಿಸಿದಾಗ 7 ಬರುವಂತದ್ದು ಅಪವರ್ತನ ನಾವು ಆಯ್ಕೆ ಮಾಡ್ಕೋಬೇಕು +2 + 5 +2 × +5 = +10 ಆದ್ದರಿಂದ 2 + 5 ಆಗುತ್ತೆ ಇಲ್ಲ 5 + 2 ಅಂತಾನು ಆಯ್ಕೆ ಮಾಡ್ಕೋಬಹುದು 2x² + 2x + 5x² + 5√2 ಓಕೆ ಇಲ್ಲಿ √2x² + 2x ನಲ್ಲಿ ಕಾಮನ್ ಆಗಿರೋದು √2x ಓಕೆ √2x² ಗೆ √2x ನಿಂದ ಭಾಗಿಸಿದಾಗ ಉಳಿದಿರೋದು x ಪ್ಲಸ್ 2x ಡಿವೈಡೆಡ್ ಬೈ √2x ಅಂದ್ರೆ ನಮಗೆ ಉಳಿದಿರೋದು x ಹೋಗ್ಬಿಟ್ಟು √2 ಉಳಿಯುತ್ತೆ ಈ 2 ಮತ್ತು √2 ನಲ್ಲಿ ಕಾಮನ್ ಆಗಿರೋದು ಇಲ್ಲಿ ಬರೀ 2 ನಲ್ಲಿ √2 ಅಂತ ಎರಡು ಇರುತ್ತೆ √2 × √2 ಅಂದ್ರೆ √4 ದ ವರ್ಗಮೂಲ 2 ಆದ್ದರಿಂದ ಇಲ್ಲಿ √2 ಅನ್ನ ಕಾಮನ್ ಆಗಿ ನಾವು ತಗೋಬಹುದು ಮತ್ತೆ ಎರಡರಲ್ಲಿ ಕಾಮನ್ ಆಗಿರೋದು 5x + 5√2 ಇದೆ ಇಲ್ಲಿ ಕಾಮನ್ ಆಗಿರೋದು ನಮಗೆ 5 ಅಂತ ಸಿಗ್ತದೆ ಓಕೆ 5x ನಲ್ಲಿ 5 ವರೆಗೂ ಬಂದ್ರೆ x ಉಳಿತದೆ 5√2 ನಲ್ಲಿ 5√2 ಡಿವೈಡೆಡ್ ಬೈ 5 ಮಾಡಿದ್ರೆ √2 = 0 ಮತ್ತೆ ಎರಡರಲ್ಲಿ ಕಾಮನ್ ಆಗಿರೋದು ನಾವು ಆಯ್ಕೆ ಮಾಡ್ಕೊಂಡ್ರೆ x + √2 ಉಳಿದಿರೋದು √2x + 5 = 0 ಈಗ x + √2 = 0 √2x + 5 = 0 x √2 ಇದ್ದು -√2 ಇದೇ x -5/√2 ಇವೇ ನಮಗೆ ಬೇಕಾಗಿರುವಂತ ವರ್ಗ ಸಮೀಕರಣದ ಮೂಲಗಳನ್ನ ನಾವು ಅಪವರ್ತನ ವಿಧಾನದಿಂದ ಕಂಡುಹಿಡಿದಿದ್ದೀವಿ ಓಕೆ ಫ್ರಾಮ್ ಸ್ಪೀಡ್ ಕೋಚಿಂಗ್ ಕ್ಲಾಸ್ ಜಮ್ಗೆ ಎಲ್ಲ ವಿಶೇಷ SSLC ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಧನ್ಯವಾದ